ಕಾಯಿಲೆಗಳಿಗೆ ಸರ್ಜರಿಗಳು ಮಾಡಿಸ್ಕೊಂಡು ಸಹ ಸಕ್ಸಸ್ ಆಗೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಚಕ್ರಗಳ ಬ್ಲಾಕೇಜಸ್. ಆಜ್ಞೆ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಸರಿಯಾಗಿ ನಿದ್ದೆ ಬರೋದಿಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ, ಕಣ್ ಕೆಳಗೆಲ್ಲ ಬ್ಲಾಕ್ ಮಾರ್ಕ್ಗಳು ಬರೋದು, ಅಧಿಕವಾಗಿ ಯೋಚನೆಗಳು ಬರೋದು. ವಿಶುದ್ಧಿ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಗಂಟಲಿನ ಕ್ಯಾನ್ಸರು, ಥೈರಾಯ್ಡ್ ಪ್ರಾಬ್ಲಮ್ಮು, ವಾಯ್ಸ್ ಪ್ರಾಬ್ಲಮ್ಮು, ಈ ತರ ಸಮಸ್ಯೆಗಳು ಬರುತ್ತೆ. ಇದು ಮೂತ್ರಕೋಶವನ್ನ, ಗರ್ಭಕೋಶವನ್ನ, PCOD ಪ್ರಾಬ್ಲಮ್ಸ್ ಅನ್ನ, ಮಕ್ಕಳಾಗಿಲ್ಲ ಅಂದಾಗ ನಮಗೆ ಸ್ವಾದಿಷ್ಠಾನ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ. ಚಕ್ರಗಳಿಗೆ ರೇಖಿ ಶಕ್ತಿಯನ್ನು ಕೊಟ್ಕೊಳ್ಳೋದ್ರಿಂದ ನಮ್ಮ ಆರ್ಗನ್ಸ್ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಟೈಮನ್ನ ಪಾಸಿಟಿವ್ ಆಗಿ ಇಟ್ಕೋಬಹುದು, ಎಲ್ಲದರಲ್ಲೂ ಲೈಫಲ್ಲಿ ಚೆನ್ನಾಗಿರ್ಬೋದು. ಸುಮಾರು ಜನಗಳಿಗೆ ಯಾವುದಾದ್ರೂ ಒಂದು ಕಾಯಿಲೆ ಅಂತ ಬಂದ್ರೆ ತುಂಬಾ ದಿನ ವಾಸಿ ಆಗೋದಿಲ್ಲ. ಮತ್ತೆ ಕೆಲವ್ರಿಗೇನು ಏನೋ ಒಂದು ಕಾಯಿಲೆ, ಏನೋ ಒಂದು ಸಮಸ್ಯೆ ಡೈಲಿ ಬರ್ತಾನೇ ಇರುತ್ತೆ. ಕೆಲವು ಸಮಸ್ಯೆಗಳಿಗೆ ಎಷ್ಟು ಟ್ರೀಟ್ಮೆಂಟ್ ತಗೊಂಡು ಸಹ ಸಕ್ಸಸ್ ಆಗೋದಿಲ್ಲ. ಕೆಲವು ಕಾಯಿಲೆಗಳಿಗೆ ಸರ್ಜರಿಗಳು ಮಾಡಿಸ್ಕೊಂಡು ಸಹ ಸಕ್ಸಸ್ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಚಕ್ರಗಳ ಬ್ಲಾಕೇಜಸ್. ಯಾಕೆ ಅಂದ್ರೆ ನಮ್ಮ ಯಾವುದೇ ಒಂದು ದೈಹಿಕ, ಮಾನಸಿಕ, ಹಣಕಾಸು ಎಲ್ಲ ಥರದಲ್ಲೂ ನಾವು ಚೆನ್ನಾಗಿರ್ಬೇಕು, ಎಲ್ಲ ಥರದಲ್ಲೂ ನಾವು ಕರೆಕ್ಟಾಗಿರ್ಬೇಕು ಅಂತ ಅಂದಾಗ ನಮ್ಮ 8 ಚಕ್ರಗಳ ಮಹತ್ವ ತುಂಬಾ ನಮ್ಮ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇಲ್ಲಿ ಉದಾಹರಣೆಗೆ ನೋಡಿ, ಸಹಸ್ರಾರ ಚಕ್ರ ಏನ್ ಮಾಡುತ್ತೆ, ಅದು ಡೈರೆಕ್ಟ್ ಆಗಿ ಬ್ರಹ್ಮಾಂಡದೊಂದಿಗೆ ನೇರ ಸಂಪರ್ಕವನ್ನ ಹೊಂದಿರುತ್ತೆ. ಅಂದ್ರೆ ನಮ್ಗೆ ಪಾಸಿಟಿವ್ ಎನರ್ಜಿಯನ್ನ ನಾವ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಅಥವಾ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಅದು ಡೈರೆಕ್ಟ್ ಆಗಿ ನಮ್ಗೆ ಎನರ್ಜಿಯನ್ನ, ನಮ್ಗೆ ಅದು ಪಾಸಿಟಿವ್ ಎನರ್ಜಿಯನ್ನ ಕಲೆಕ್ಟ್ ಮಾಡಿ ನಮ್ಗೆ ಕೊಡ್ತಾ ಇರುತ್ತೆ. ಮತ್ತು ಪೂರ್ವ ಜನ್ಮಗಳಿಂದ ಬರುವಂತಹ ಒಂದು ಪಾಪ ಕರ್ಮಗಳನ್ನ ಯಾವ ರೀತಿ ದೇಹಕ್ಕೆ ಕೊಡ್ಬೇಕು ಅಥವಾ ನೆಗೆಟಿವ್ಸ್ ಅನ್ನ ಯಾವ ರೀತಿ ಕೊಡ್ಬೇಕು ಅನ್ನೋದನ್ನ ಆ ಚಕ್ರ ಮೇಂಟೈನ್ ಮಾಡ್ತಾ ಇರುತ್ತೆ. ಆ ಚಕ್ರ ಬ್ಲಾಕ್ ಆದಾಗ ಸಮಸ್ಯೆ ಆಗುತ್ತೆ. ಆಜ್ಞೆ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಸರಿಯಾಗಿ ನಿದ್ದೆ ಬರೋದಿಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ, ಕಣ್ ಕೆಳಗೆಲ್ಲ ಬ್ಲಾಕ್ ಮಾರ್ಕ್ಗಳು ಬರೋದು, ಮತ್ತೆ ಯೋಚನೆಗಳು, ಅಧಿಕವಾಗಿ ಯೋಚನೆಗಳು ಬರೋದು. ಅಂದ್ರೆ ಈಗ ಏನೋ ಒಂದು ಚಿಕ್ಕ ವಿಷಯಕ್ಕೆ ಬೆಟ್ಟದಷ್ಟು ಆಲೋಚನೆ ಮಾಡೋದು, ಮತ್ತೆ ಮೈಂಡ್ ಶಾರ್ಪ್ನೆಸ್ ಇರೋದಿಲ್ಲ. ಈಗ ಯಾರಾದ್ರೂ ಕ್ವಶನ್ ಕೇಳಿದಾಗ ಏನ್ ಆನ್ಸರ್ ಮಾಡಬೇಕು ಅಂತ ಆಗ್ಲಿ, ಅಥವಾ ಏನಾದ್ರು ಇಂಥ ಒಂದು ಪ್ರಾಬ್ಲಮ್ಗೆ ಯಾವ ರೀತಿ ಮೈಂಡ್ ಉಪಯೋಗಿಸ್ಬೇಕು ಅನ್ನೋದು ಅವ್ರ ತಲೆಗೆ ಬರೋದಿಲ್ಲ. ವಿಶುದ್ಧಿ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಗಂಟಲಿನ ಕ್ಯಾನ್ಸರು, ಥೈರಾಯ್ಡ್ ಪ್ರಾಬ್ಲಮ್ಮು, ವಾಯ್ಸ್ ಪ್ರಾಬ್ಲಮ್ಮು, ಈ ತರ ಸಮಸ್ಯೆಗಳು ಬರುತ್ತೆ. ಅನಾಹತ ಚಕ್ರ ಆಕ್ಟಿವೇಶನ್ ನಿಂತು ಹೋದಾಗ ಅಥವಾ ಅನಾಹತ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗೋದು, ಶ್ವಾಸಕೋಶದ ಪ್ರಾಬ್ಲಮ್ ಆಗೋದು, ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಆಗೋದು, ಈ ತರ ಹಾರ್ಟ್ ಅಟ್ಯಾಕ್ ಆಗೋದು, ಈ ತರ ಸಮಸ್ಯೆಗಳು ಬರುತ್ತೆ. ಸೋಲಾರ್ ಪ್ಲಸ್ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಲೈಫಲ್ಲಿ ಕಾನ್ಫಿಡೆನ್ಸ್ ಅನ್ನೋದಿರೋದಿಲ್ಲ, ಈ ಕೋಬಿ ಆಗಲಿ ಸ್ಟಾರ್ಟ್ ಆಗೋದು. ಈಗ ಉದಾಹರಣೆಗೆ ಹೈಟ್ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಭಯ ಆಗೋದು, ಅಥವಾ ಏನಾದ್ರೂ ಈಗ ನಾನು ಆಫೀಸ್ ಹೋಗಿ ಇಂಥದ್ದು ಬಾಸ್ಗೆ ಹೇಳ್ಬೇಕು ಅಂದಾಗ ಭಯ ಸ್ಟಾರ್ಟ್ ಆಗೋದು, ಅಥವಾ ಎಕ್ಸಾಮ್ ಇದೆ ಅಂದಾಗ ಭಯ ಸ್ಟಾರ್ಟ್ ಆಗೋದು, ಮತ್ತೆ ಲೈಫಲ್ಲಿ ನಾನು ಸಾಧನೆ ಏನು ಮಾಡೋಕ್ಕಾಗಲ್ಲ, ನಾನು ಬದುಕೋದೇ ಬೇಡ, ಜೀವನದಲ್ಲಿ ನಾನು ಏನೂ ಪ್ರಯೋಜನ ಇಲ್ಲ ಅನ್ಕೊಳ್ಳೋದು, ಈ ತರ ಎಲ್ಲ ನಮ್ಗೆ ತೊಂದರೆಗಳನ್ನ ಕೊಡುವಂತಹ ಚಕ್ರ ಸೋಲಾರ್ ಪ್ಲಸ್ ಚಕ್ರ ಬ್ಲಾಕ್ ಆದಾಗ. ಮಣಿಪೂರಕ ಚಕ್ರ ಬ್ಲಾಕ್ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಮಣಿಪೂರಕ ಚಕ್ರಕ್ಕೆ ಅಧಿಪತಿ ಅಗ್ನಿ ಆಗಿರೋದ್ರಿಂದ ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ ಇರುವಂತಹ ಆರ್ಗನ್ಸ್ ಏನಿದೆ, ಲಿವರ್, ಕಿಡ್ನಿ, ಈ ತರಕ್ಕೆಲ್ಲ ಸಮತೋಲನವಾಗಿ ಒಂದು ಉಷ್ಣೋಗ್ರತೆಯನ್ನ ನಮ್ಮ ದೇಹಕ್ಕೆ ಕೊಟ್ಟು ನಮ್ಮ ದೇಹದ ಹೊಟ್ಟೆಯ ಒಳಗಿರುವಂತಹ ಅಂಗಾಂಗಗಳನ್ನ ರಕ್ಷಣೆಯನ್ನ ಮಾಡ್ತಾ ಇರುತ್ತೆ. ಮತ್ತು ಅದು ನಮ್ಗೆ ಮಾನಸಿಕ ಸೂಕ್ಷ್ಮ ಶರೀರವನ್ನ ಸ್ಟ್ರಾಂಗ್ ಮಾಡಿ ನಮ್ಗೆ ಮಾನಸಿಕವಾಗಿ ಸ್ಟೇಬಲ್ ಆಗಿ ನಿಂತ್ಕೊಳ್ಳೋ ತರ ಮಾಡುತ್ತೆ. ಮತ್ತೆ ನಮ್ಗೆ ಸ್ವಾದಿಷ್ಠಾನ ಚಕ್ರ ಏನ್ ಮಾಡುತ್ತೆ, ಅದು ಭಾವನಾತ್ಮಕ ಸೂಕ್ಷ್ಮ ಶರೀರವನ್ನ ಆಕ್ಟಿವ್ ಮಾಡುತ್ತೆ. ಭಾವನೆಗಳನ್ನ ಸಮತೋಲನದಲ್ಲಿ ಇಟ್ಕೋಬೇಕು. ಯಾರನ್ನ ತಂದೆನ ನೋಡಿದಾಗ ಯಾವ ಭಾವನೆ ಬರಬೇಕು, ಒಂದು ಮಗಳನ್ನ ನೋಡಿದಾಗ ಯಾವ ಭಾವನೆ ಬರಬೇಕು, ಒಂದು ಹೆಂಡತಿಯನ್ನ ನೋಡಿದಾಗ ಯಾವ ಭಾವನೆ ಬರ್ಬೇಕು. ಯಾಕೆಂದ್ರೆ ಭಾವನೆಗಳಲ್ಲಿ ಏರುಪೇರು ಆದಾಗ ಮನುಷ್ಯನ ಜೀವನನೇ ಹಾಳಾಗೋಗುತ್ತೆ. ಆದ್ರಿಂದ ಭಾವನೆಗಳನ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ. ಮತ್ತು ಅದೇನ್ ಮಾಡುತ್ತೆ, ಒಂದು ಮೂತ್ರಕೋಶವನ್ನ, ಗರ್ಭಕೋಶವನ್ನ, PCOD ಪ್ರಾಬ್ಲಮ್ಸ್ ಅನ್ನ, ಮಕ್ಕಳಾಗಿಲ್ಲ ಅಂದಾಗ, ಆ ತರ ಸಮಸ್ಯೆಗಳು ಬಂದಾಗ ನಮಗೆ
ಸ್ವಾದಿಷ್ಠಾನ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ನಾವು ಮೂಲಾಧಾರ ಚಕ್ರಕ್ಕೆ ಬಂದಾಗ ಅದು ನಮ್ಮ ಎಲ್ಲಾ ಚಕ್ರಗಳಿಗೂ ಅದು ಬೇರಾಗಿರುತ್ತೆ. ಅಂದ್ರೆ ನಾವು ರೇಖೆಯನ್ನ ಮಾಡ್ಕೊಂಡಾಗ ಅದು ಸಮಸ್ಯೆಯ ಮೂಲವನ್ನ ಹುಡ್ಕೊಂಡು ಹೋಗುತ್ತೆ. ಅಂದ್ರೆ ಉದಾಹರಣೆಗೆ ನನಗೆ ಹಣಕಾಸಿನ ಪ್ರಾಬ್ಲಮ್ ಇದೆ ಅಂತ ನಾವು ರೇಖೆ ಮಾಡಿದಾಗ ಹಣಕಾಸಿನ ಪ್ರಾಬ್ಲಮ್ ನಿಂಗೆ ಎಲ್ಲಿಂದ ಬರ್ತಾ ಇದೆ, ಅದೇ ನಿನಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆಯಾ, ಇಲ್ಲ ನಿನ್ನಲ್ಲಿ ನೆಗೆಟಿವ್ಸ್ ಇದೆಯಾ, ಅಥವಾ ನಿನ್ನ ಹಣೆ ಬರ ಚೆನ್ನಾಗಿಲ್ವಾ, ಅಥವಾ ಈ ಟೈಮಲ್ಲಿ ನಿನ್ನ ಗ್ರಹಗತಿಗಳು ಸರಿ ಇಲ್ವಾ, ಅದನ್ನ ಹುಡ್ಕೊಂಡು ಹೋಗುತ್ತೆ. ಮತ್ತು ಮೂಲಾಧಾರ ಚಕ್ರ ಬ್ಲಾಕ್ ಆದ್ರೆ ಇದು ಯಾವುದು ಸಹ ನಮ್ಗೆ ಮೂಲ ಕ್ಲಿಯರ್ ಆಗೋದಿಲ್ಲ. ಮತ್ತೆ ಜನನೇಂದ್ರಿಯಗಳ ಪ್ರಾಬ್ಲಮ್ ಬರೋದು, ಮತ್ತೆ ಕೆಲವು ಬೇರೆ ಬೇರೆ ತರ ಆಗಿರುವಂತಹ ಒಂದು ಸಮಸ್ಯೆಗಳು ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ನಮಗೆ ಮೂಲವನ್ನ ಅರಿತು ಅದನ್ನ ಕ್ಲಿಯರ್ ಮಾಡುವಂತಹ ಚಕ್ರನೇ ಬ್ಲಾಕ್ ಆಗಿದೆ ಅಂದಾಗ ಏನಾಗುತ್ತೆ ಅಂದ್ರೆ ಬೇಕಾದಷ್ಟು ಪ್ರಾಬ್ಲಮ್ ಲೆಕ್ಕನೇ ಇರೋದಿಲ್ಲ. ಅದು ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅಂತಾನೆ ಹೇಳಕ್ ಆಗೋದಿಲ್ಲ, ಆ ರೀತಿಯಾಗಿ ಬರುತ್ತೆ. ಆದ್ರಿಂದ ಚಕ್ರಗಳಿಗೆ ರೇಖಿ ಶಕ್ತಿಯನ್ನು ಕೊಟ್ಕೊಳ್ಳೋದ್ರಿಂದ ನಮ್ಮ ಅಂಗಾಂಗಗಳ ಆರೋಗ್ಯವನ್ನ ಅಂದ್ರೆ ನಮ್ಮ ಆರ್ಗನ್ಸ್ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಮತ್ತು ನಮ್ಮ 8 ಸೂಕ್ಷ್ಮ ಶರೀರಗಳನ್ನ ಆಕ್ಟಿವ್ ಆಗಿ ಇಟ್ಕೋಬಹುದು, ಮತ್ತು ನಮ್ಮ ಟೈಮನ್ನ ಪಾಸಿಟಿವ್ ಆಗಿ ಇಟ್ಕೋಬಹುದು. ಎಲ್ಲಾದ್ರಲ್ಲೂ ಲೈಫಲ್ಲಿ ಚೆನ್ನಾಗಿರ್ಬೋದು. ಇದೆಲ್ಲ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ರೇಖಿ ಮತ್ತು ಹಿಪ್ನೋಟೈಸರ್ನ ಕಲಿಬೇಕು. ಎಲ್ಲರೂ ನಿಮ್ಗೆ ಯಾವ್ದಾದ್ರು ತರ ಸಮಸ್ಯೆಗಳು ಇದ್ದಾಗ ಸಮಸ್ಯೆಗಳು ಬರೋರ್ಗು ವೇಟ್ ಮಾಡಬೇಡಿ. ಸಮಸ್ಯೆಗಳು ಬರೋದಕ್ಕೆ ಮುಂಚೆನೆ ರೇಖಿಯನ್ನ ಕಲ್ತು ನಿಮ್ಮ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮಸ್ಕಾರ ವೀಕ್ಷಕರೇ. ನಾನು ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್.